ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಚಂದ್ರಶೇಖರ್ ಭಟ್ ಶಿರಸಿ. ಸ್ಫೂರ್ತಿ ಕೇರಂ ಅಸೋಸಿಯೇಷನ್ ಇದರ ಮುಖ್ಯಸ್ಥರಾಗಿದ್ದಾರೆ. ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಕೇರಂ ಆಟದ ನಿರ್ಣಾಯಕರು, ಜೊತೆಗೆ ಕರ್ನಾಟಕ ಕೇರಂ ಅಸೋಸಿಯೇಷನ್ ಇದರ ಟೀಮ್ ಮ್ಯಾನೇಜರ್ ಆಗಿ ಸಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಕಳೆದ ಒಂದು 30 ವರ್ಷಗಳಿಂದ ಈ ಒಂದು ಕೇರಂ ಆಟದಲ್ಲಿ ಆಟಗಾರರಾಗಿ, ನಿರ್ಣಾಯಕರಾಗಿ, ಮಾರ್ಗದರ್ಶಕರಾಗಿ ಈಗ ಒಂದು ಸಂಸ್ಥೆಯನ್ನು ಸಹ ಮುನ್ನಡೆಸ್ತಾ ಇದ್ದೀರಿ. ಜೊತೆಗೆ ಈ ಕಳೆದ 10 ವರ್ಷಗಳಿಂದ ಅಂದರೆ 2015 ಆರಂಭಗೊಂಡ ಸ್ಫೂರ್ತಿ ಕೇರಂ ಅಸೋಸಿಯೇಷನ್ ಸಂಸ್ಥೆ ಮುಖ್ಯಸ್ಥರಾಗಿ ನಡೆಸ್ತಾ ಇದ್ದೀರಿ. ಮೊದಲನೇದಾಗಿ ನಿಮಗೆ ಈ ಒಂದು ಕೇರಂ ಆಟದಲ್ಲಿ ಆಸಕ್ತಿ ಹೇಗೆ ಬಂತು, ಜೊತೆಗೆ ಈ ಸಂಸ್ಥೆಯನ್ನು ಹುಟ್ಟು ಹಾಕ್ಬೇಕಂತ ಯಾಕೆ ಅನ್ನಿಸ್ತು? ಅಂದರೆ ಕೆರಮು ಸಣ್ಣ ಇರ್ತಾಯಿಂದನೇ ಇಂಟ್ರೆಸ್ಟ್ ಇತ್ತು. ಯಾಕಂದರೆ ಮನೆ ಪಕ್ಕದಲ್ಲೆಲ್ಲ ಆಡ್ತಿದ್ರು. ಹಾಗೆ ಆಡ್ತಾ ಕಾಲೇಜ್ ಲೆವೆಲ್ ನಂತರ ಎಲ್ಲ ಆಡಿದ್ಮೇಲೆ ಅಲ್ಲಿ ಕಾಲೇಜಿನ ಚಾಂಪಿಯನ್ ಆದೆ. ನಂತರದಲ್ಲಿ 1990 ನಂತರದಲ್ಲಿ ನಿರಂತರ ಸಾಮಾನ್ಯ ನಾವು ಒಂದು 5-6 ವರ್ಷ ಆಡಿದ ನಂತರ ಟೂರ್ನಮೆಂಟಿಗೆಲ್ಲ ಭಾಗವಹಿಸಲಿಕ್ಕೆ ಹೋದ್ಮೇಲೆ ಆಡಿದ್ವಿ. ಬಹಳಷ್ಟು ಟೂರ್ನಮೆಂಟ್ ಆಡಿದ್ವಿ, 100 ಟೂರ್ನಮೆಂಟ್ ಪ್ರಶಸ್ತಿ ಎಲ್ಲ ಬಂತು. ಆದ ನಂತರದಲ್ಲಿ ಕೆಲವೊಂದು ಸಮಸ್ಯೆಗಳು ಏನಂದರೆ, ಗೊಂದಲಗಳೇನೆಂದರೆ, ಇಲ್ಲಾಡುವ ಆಟವೇ ಬೇರೆ, ರಾಜ್ಯ ಮಟ್ಟದಲ್ಲಿ ಆಡುವ ಆಟವೇ ಬೇರೆ. ಹೀಗಾಗಿ ಏನಾಯಿತು ಅಂದರೆ, ನಾವು ಇಲ್ಲಿಂದ ರಾಜ್ಯ ಮಟ್ಟಕ್ಕೆ ಟೂರ್ನಮೆಂಟಿಗೆ ಹೋದಾಗ ಗೊತ್ತಾಯಿತು ಅಲ್ಲಿರುವಂಥ ಆಟದ ಶೈಲಿ ಆಟವೇ ಬೇರೆ, ಇಲ್ಲಿ ನಾವು ದಿನನಿತ್ಯ ಆಡ್ತಾ ಇರುವಂಥ ಆಟವೇ ಬೇರೆ. ಅದು ಕಂಡುಹಿಡಿಯೋ ತನಕ ಗೊತ್ತಾಯ್ತು. ಯಾಕಂದರೆ ನಮ್ಮಕ್ಕಿಂತ ಪೂರ್ವಜರು ಆಟಗಾರರು ಯಾರೋ ರಾಜ್ಯ ಮಟ್ಟಕ್ಕೆ ಹೋಗಲಿಲ್ಲಾಗಿದ್ರು. ಹೀಗಾಗಿ ಏನಾಯಿತು ಅಂದರೆ, ಅವರಿಗೆ ಆ ರಾಜ್ಯ ಮಟ್ಟದಲ್ಲಿ ಆಟ ಇರುವಂಥದ್ದು ಮೊದಲದಾಗಿ ಗೊತ್ತೇ ಆಗೋದಿಲ್ಲಾಗಿತ್ತು. ನಿರ್ಣಯಗಳು ಹೆಚ್ಚಾಗಿ ಅಲ್ಲ, ಟೂರ್ನಮೆಂಟ್ ಯಾವಾಗ ನಡೀತದೆ ಹೇಳುವಂಥದ್ದೇ ಗೊತ್ತಾಗೋದಿಲ್ಲಾಗಿತ್ತು. ಅಂದರೆ ಈಗಿನಷ್ಟು ಮಾಧ್ಯಮ ಎಲ್ಲ ಅಷ್ಟೇ ಆವಾಗ ಏನೂ ಇಲ್ಲಾಗಿತ್ತು. ಹೀಗಾಗಿ ಒಂದ್ಸಲ ರಾಜ್ಯ ಮಟ್ಟದ ಟೂರ್ನಮೆಂಟಿಗೆ ನಾವು ಭಾಗವಹಿಸಿದವಾಗ ಅಲ್ಲಿಯ ರೂಲ್ಸ್ಗಳು, ನಿಯಮಗಳೆಲ್ಲ ಚೇಂಜ್ ಆದಮೇಲೆ ಗೊತ್ತಾಯಿತು. ಆವಾಗಿಂದ ಒಂದು ತಲೆ ಒಳಗೆ ಇದಾಯಿತು. ಹೀಗಾಗಿ ಅದಕ್ಕೆ ಪೂರಕವಾಗಿ ನಾವೇನು ಮಾಡಿದ್ವಿ ಅಂದರೆ, 2015 ಇಸ್ವಿಯೊಳಗೆ ವರ್ಲ್ಡ್ ಚಾಂಪಿಯನ್ ಆದ RM ಶಂಕರ ಅಂತ ಚಾಂಪಿಯನ್ ಆಗಿದ್ರು 2000. ಅವರನ್ನು ಶಿರ್ಸಿ ಕರೆಸಿ ಇಲ್ಲಿ ಮಧುವನ ಹೋಟೆಲ್ನಲ್ಲಿ ರವಿ ಗಡಿಹಳ್ಳಿಯವರು ಇದ್ದಿದ್ರು ನಮ್ಮೊಟ್ಟಿಗೆ. ಎಲ್ಲ ಸೇರಿಕೊಂಡು ಒಂದು ಪ್ರಾತ್ಯಕ್ಷಿಕೆ ಮಾಡಿ ಜನರಿಗೆ ಇದ್ರ ಬಗ್ಗೆ ಕೇರಮ್ ಸ್ಟ್ರೇಟ್ ಗೇಮ್, ಈಗ ಆಡ್ತಾ ಇರೋಂಥ ಗೇಮ್ ಸ್ಟ್ರೇಟ್ ಗೇಮು, ಅದನ್ನು ರಾಷ್ಟ್ರೀಯ ನಿಯಮಾನುಸಾರ ಹೇಗೆ ಆಡ್ಬೋದು ಹೇಳುವಂಥದ್ದು ಅವರನ್ನು ಪರಿಚಯಿಸಲಿಕ್ಕೆ ಅವರನ್ನು ಕರೆದು ಒಂದು ಸನ್ಮಾನ ಮಾಡಿ ಮಧುವನದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದು ಮಾಡಿದ ನಂತರದಲ್ಲಿ ಅನ್ನಿಸ್ತು, ಅಂದರೆ ಇದನ್ನು ಮಾಡ್ಬೋದು ಹೇಳುವಂಥ. ಅದರಲ್ಲಿ ಸುಮಾರು ನಂತರ ಪ್ರಯತ್ನದಲ್ಲಿ ಒಂದು ಅಸೋಸಿಯೇಷನ್ ಬೇಕು ಹೇಳುವಂಥದ್ದು ಅನ್ನಿಸ್ತು. ನಂತರದಲ್ಲಿ ಹೀಗಾಗಿ ರಾಜ್ಯ ರೆಫ್ರಿ ಎಕ್ಸಾಮ್ ಇತ್ತು ಬೆಂಗಳೂರಿನಲ್ಲಿ. ಅಲ್ಲಿ ಹೋಗಿ ಕರ್ನಾಟಕ ಸ್ಟೇಟ್ ರೆಫ್ರಿ ಆದಮೇಲೆ ಸ್ವಲ್ಪ ಅದಕ್ಕೆ ಹೆಚ್ಚಿಗೆ ವೇಟ್ ಬಂತು. ನಂತರದಲ್ಲಿ ಒಂದು ಅಸೋಸಿಯೇಷನ್ ಹೇಳುವಂಥದ್ದೊಂದು ಕೇರಂ ಅಸೋಸಿಯೇಷನನ್ನು ಹುಟ್ಟು ಹಾಕಿದ್ವಿ ಇಲ್ಲಿ ಶಿರಸಿ ಒಳಗೆ. ಈಗ ನೀವು ಇದನ್ನ ಹೇಳಿದ್ರೆ, ಇಲ್ಲಿ ನಾವು ಇಲ್ಲಿ ಆಡುವಂಥ ಆಟಕ್ಕೂ ರಾಜ್ಯ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಆಡುವಂಥ ಆಟಕ್ಕೂ ವ್ಯತ್ಯಾಸ ಇರುತ್ತೆ ಅಂತ. ಅಂದರೆ ಏನು ವ್ಯತ್ಯಾಸ ಇರುತ್ತೆ? ಸಾಮಾನ್ಯವಾಗಿ ಇವತ್ತಿನ ತನಕನೂ ಈಗ ಸಾಮಾನ್ಯ ಕೆಲವು ಜನರಿಗೆ ಇನ್ನೂವರೆಗೂ ಗೊತ್ತಿಲ್ಲ. ನಾವು ಇಲ್ಲಿ ಆಡುವ ಆಟವೇ ಬೇರೆ, ಅಲ್ಲಿ ಆಡುವ ಆಟವೇ ಬೇರೆ. ಅಂದರೆ ಅಲ್ಲಿ ತಂಬಿರ್ತದೆ ಆಟದಲ್ಲಿ. ಅದು ರಾಷ್ಟ್ರೀಯ ನಿಯಮ, ಅದಕ್ಕೆ ಲಾಸ್ ಆಫ್ ಕ್ಯಾರಮ್ ಹೇಳುವಂಥ ಬುಕ್ ಇದೆ. ಈ ಬುಕ್ ಇದ್ದಿದ್ದೇ ಜನರಿಗೆ ಗೊತ್ತಿಲ್ಲ. ಈಗ ಸಾಮಾನ್ಯವಾಗಿ ನಾವು ನೋಡೋದಲ್ಲಿ ನಿಮಗೆ ಗೊತ್ತಾಗ್ತದೆ, ನೀವು ಎಲ್ಲೇ ಹಳ್ಳಿ ಒಳಗಾಗಲಿ ಎಲ್ಲೇ ಆಗಲಿ ಕ್ಯಾರಮ್ ಆಟ ಆಡ್ತಾ ಇದ್ರೆ ಅಲ್ಲಿ ರೂಲ್ಸಿನ ಪ್ರಾಬ್ಲಮ್ ಬರ್ತದೆ, ನಿಯಮಗಳ ಬಗ್ಗೆ ಬರ್ತದೆ. ಲಾಸ್ಟ್ ಕಾಯಿನ್ ಮುಟ್ಬೋದಾ, ಪೀಸ್ ಆಗ್ಬೋದಾ, ಇಂಡೈರೆಕ್ಟಾಗಿ ಹೊಡಿಬೇಕು ಅಥವಾ ಡೈರೆಕ್ಟಾಗಿ ಹೊಡಿಬೋದಾ, ಹೇಗೆ ಹೇಳುವಂಥ ಪ್ರಶ್ನೆಗಳು, ಕೆಲವು ಲೈನ್ಸ್ ಇರುತ್ತೆ, ಅದು ಟಚ್ ಮಾಡಬೇಕು. ಈ ಗೊಂದಲಗಳೆಲ್ಲ ಇದಕ್ಕೆ ಸೊಲ್ಯೂಷನ್ನೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಅಧಿಕೃತವಾಗಿ ಹೇಳಲಿಕ್ಕೆ ಒಂದು ಬುಕ್ಸ್ ಹೇಳುವಂಥ ಉಂಟು ಹೇಳೇ ಗೊತ್ತಿಲ್ಲ. ಸೊ ನಮ್ಗೆ ಅದು ಆದಮೇಲೆ ಗೊತ್ತಾಯಿತು, ಇದಕ್ಕೊಂದು ಲಾಸ್ ಆಫ್ ಕ್ಯಾರಮ್ ಹೇಳೋ ಬುಕ್ಸ್ ಇದೆ ಮತ್ತು ಕೆಲವೊಂದು ನಿರ್ದಿಷ್ಟವಾಗಿ ಇದಿದೆ ಅದಕ್ಕೆ ಆಡೋ ಸಿಸ್ಟಮಿಗೆ. ಅಂದರೆ ಏನಂದ್ರೆ, ಅದಕ್ಕೆ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ, ಸ್ಟ್ರೈಕರ್ ಆಡ್ತೇವಲ್ಲ, ಇದಕ್ಕೆ ಕ್ಯಾರಮ್ ಸ್ಟ್ರೈಕರ್ ಇದೆ. ಇದಕ್ಕೊಂದು ನಿರ್ದಿಷ್ಟವಾದ ಒಂದು ಇದಿದೆ ಅದಕ್ಕೆ. ಇದು 15 ಗ್ರಾಮ್ಗಿಂತ ಹೆಚ್ಚಿಗೆ ಇರುವಾಗಿಲ್ಲ. ಅದು ಗೊತ್ತಿರೋದಿಲ್ಲ ಜನರಿಗೆ. ಮತ್ತು ಇದಕ್ಕೊಂದು ಡಿವೈಸ್ ಇದೆ. ಈ ಡಿವೈಸ್ನಲ್ಲಿ ಸ್ಟ್ರೈಕರ್ ಹೋದ್ರೆ ಮಾತ್ರ ಆಡ್ಬೋದು, ಇಲ್ಲ ಆ ಸ್ಟ್ರೈಕರ್ ಆಡಲಿಕ್ಕೆ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಆಡ್ಲಿಕ್ಕೆ ಕೊಡೋದಿಲ್ಲ. ಇದು ಉದಾಹರಣೆ ತೋರಿಸ್ತೇನೆ. ಇದೆ
ಇದು ಹೋಗೋದಿಲ್ಲ ಇದರೊಳಗೆ. ನೋಡ್ಲಿಕ್ಕೆ ಒಂದೇ ರೀತಿ ಇರುತ್ತೆ, ಆದ್ರೆ ಡಿವೈಸ್ ಒಳಗೆ ಹೋಗೋದು ಡಿವೈಸಲ್ಲಿ ಹೋಗೋಲ್ಲ. ಇದು ಈ ಟೈಪ್ ಆಗಿದ್ರೆ ಸಾಮಾನ್ಯವಾಗಿ ಸೇಮ್ ಅದೇ ನಮ್ನಿ ಇದೆ, ಬಟ್ ಇದರೊಳಗೆ ಓಕೆ ಆಗ್ತದೆ. ಮತ್ತು 15 ಗ್ರಾಮ್ಗಿಂತ ಹೆಚ್ಚಿಗೆ ಇದ್ರೆ ಅದು ಸ್ಟ್ರೈಕರ್ನ ಆಡ್ಲಿಕ್ಕೆ ಕೊಡಿದ್ರೆ, ಮತ್ತು ತಂಬ್ ಇರುತ್ತೆ, ಬೋತ್ ಸೈಡ್ನಲ್ಲಿ ಆಡ್ಬೋದು. ಈಸಿ ಗೇಮ್, ಮತ್ತು ಯಾವುದೇ ಅಡೆತಡೆಗಳು ಯಾವುದೂ ಇರುವುದಿಲ್ಲ. ಸಿಂಪಲ್ ಗೇಮ್. ಅಂದರೆ ಅಷ್ಟು ಕಾಯಿನನ್ನು ಯಾರು ಅತಿ ಫಾಸ್ಟ್ ಹಾಕ್ತಾನೋ ಅವು ಚಾಂಪಿಯನ್ ಹೇಳೋದು ಆಗಲಿಕ್ಕೆ ಅದಕ್ಕೆ ಸ್ವಲ್ಪ ಟೆಕ್ನಿಕ್ಕು ಇದು ಹೆಚ್ಚಿಗೆ ಕೌಶಲ್ಯತೆ ಹೆಚ್ಚಿಗೆ ಬೇಕು. ಆ ರೂಲ್ಸನ್ನು ಇರೋದಕ್ಕೆ ಇಲ್ಲಿ ಉತ್ತರ ಕನ್ನಡ ಒಂದೇ ಅಲ್ಲ, ಉತ್ತರ ಕರ್ನಾಟಕ ತನಕ ಕೂಡ ತಂಬುಗಳ ಬಗ್ಗೆ ಮಾಹಿತಿಯಲ್ಲಿಲ್ಲ, ಯಾರು ಆಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಅದು ಯಾಕೆ ಹೇಳುವಂಥದ್ದು ಇಲ್ಲ, ಆ ಕಲ್ಪನೆನೇ ಇಲ್ಲ ಅಂತ. ಕಲ್ಪನೆ ಇಲ್ಲ, ಇನ್ನು ಮೇಲೆ ಆಗಬೇಕು. ಈಗೀಗ ಆಗ್ತಾ ಇದೆ, ಅಂದ್ರೆ ಒಂದು ಜಾಗೃತಿ ಆಗ್ತಾ ಇದೆ. ಅದನ್ನ ಮಾಡೋ ಉದ್ದೇಶದಿಂದ ನಾವೇನು ಮಾಡಿದ್ವಿ ಅಂದರೆ ಅದೇ ಅಸಹ್ಯ ಮಾಡಿಕೊಂಡು ಅಬಾಲ ವೃದ್ಧರಿಗೆ ಯಾರು ಬೆಳಗ್ಗೆ 9ರಿಂದ ಸಂಜೆ 9 ತನಕ ಕೂಡ ಯಾರೇ ಬರ್ಬೋದು. ಅದಕ್ಕೆ ತಕ್ಕಂತೆ ಪೂರಕದಲ್ಲಿ ಇಲ್ಲೆಲ್ಲ ಕೆಲವೊಂದು ಪ್ರಾತ್ಯಕ್ಷಿಕೆ ಮಾಡಿದ್ವಿ. ಗೋಳಿಯಲ್ಲೂ ಕೂಡ ಒಂದು ಲಾಸ್ಟ್ ಇಯರು ಪ್ರಾತ್ಯಕ್ಷಿಕೆ ಮಾಡಿದ್ವಿ ಕ್ಯಾರಮ್ ಬಗ್ಗೆ. ಮತ್ತು ಕೆಲವೊಂದು ಹಳ್ಳಿ ಬದಿಗೆಲ್ಲ ವಾನಹಳ್ಳಿಯಲ್ಲಿ ಒಂದು ಶಿಬಿರ ಮಾಡಿದ್ವಿ, ಒಡ್ಡಿನ ಗದ್ದೆ ಒಳಗೆ ಒಂದು ಶಿಬಿರ ಆಯಿತು. ಈಗ ಗಾಯತ್ರಿ ಬಳಗದವರು ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿ ಯೂಟ್ಯೂಬ್ನಲ್ಲಿ ಕೂಡ ಹಾಕಿದ್ದಾರೆ. ಈಗ ಅದೊಂದು ಮಾಡಿಕೊಟ್ಟಿದ್ದೇನೆ. ಇದನ್ನು ಹೆಚ್ಚೆಚ್ಚು ಪ್ರಚಾರ ಆದಂಗೆ ಮುಂದಿನ ದಿನಗಳಲ್ಲಿ ಎಲ್ಲ ಇದು ಆಡಬೇಕು ಹೇಳುವಂಥ ಒಂದು ಉದ್ದೇಶ ಆಗಲಿ ಹೇಳೋ ಸಲುವಾಗಿ ಕ್ಯಾರಮ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ. ಈಗ ನೀವು ಲಾಸ್ ಆಫ್ ಕ್ಯಾರಮ್ ಬಗ್ಗೆ ಹೇಳಿದ್ರಿ, ಅದು ಒಂದೆರಡು ನಿಯಮ, ಸಾಮಾನ್ಯ ನಿಯಮ ಯಾವ ರೀತಿ ಅಂತ ಹೇಳ್ಬೋದಾ? ಹೇಳ್ಬೋದು. ಅದರೊಳಗೆ ಅಂದರೆ ಮೇನ್ ಅಂದರೆ ಏನಿರುತ್ತೆ, ಸಾಮಾನ್ಯವಾಗಿ ಈಗ ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಆಡಬೇಕಾದ್ರೆ ಆಗಿತ್ತು ಅಂದರೆ ಕೆಳಗೆ ನೆಲದ ಮೇಲೆ ಕೂತ್ಕೊಂಡು ಆಡ್ತೀವಿ. ಹೌದು, ನೆಲದ ಮೇಲೆ ಕೂತ್ಕೊಂಡು ಆಡುವಂಗಿಲ್ಲ. ಅದು ಕುರ್ಚಿ ಮೇಲೆ ಕೂತ್ಕೊಂಡು ಅಥವಾ ಸ್ಟೂಲ್ ಮೇಲೆ ಕೂತ್ಕೊಂಡು ನಿಗದಿತವಾಗಿರ್ತದೆ. ಮತ್ತು ಕ್ಯಾರಮ್ ಬೋರ್ಡ್ಗಳು ಕೂಡ ಕನಿಷ್ಠ ಒಂದು 3ರಿಂದ 4 ರೌಂಡ್ ಹೊಡಿಬೇಕಾಗ್ತದೆ. ಅಂಥ ಬೋರ್ಡ್ಗಳನ್ನು ರಾಜ್ಯ ಮಟ್ಟದಲ್ಲಿ ಇರ್ತಾರೆ. ಮತ್ತೊಂದೇನು ತಂಬು ಇರ್ತದೆ ಒಂದು. ನಂತರದಲ್ಲಿ ಗೇಮಿಗೆಲ್ಲ ಇಲ್ಲೆಲ್ಲ ನಮಗೆಲ್ಲ ಗೊತ್ತಿರೋ ಪ್ರಕಾರ 29 ಗೇಮು 29ಕ್ಕೆ ಇರೋದಿಲ್ಲ, 25 ಗೇಮ್. ಕ್ವೀನಿಗೆ 3 ಪಾಯಿಂಟ್ಸ್ ಇರ್ತದೆ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಗೊತ್ತಿಲ್ಲದೆ ಹೋಗಿದ್ದ ವಿಷಯ ಅಂದರೆ ಸ್ಟ್ರೈಕರ್ನ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅದಕ್ಕೊಂದು ನಿರ್ದಿಷ್ಟ ಸಮಯ ಇದೆ. ಮೊದಲು 15 ಸೆಕೆಂಡ್ಸ್ ಇತ್ತು ಒಂದು ಸ್ಟ್ರೋಕ್ ಮಾಡಲಿಕ್ಕೆ, ಈಗ 10 ಸೆಕೆಂಡ್ಸ್ ಇದೆ. 10 ಸೆಕೆಂಡ್ನೊಳಗೆ ಆಡಬೇಕಾಗ್ತದೆ. ಹೀಗಾಗಿ ಇದನ್ನೆಲ್ಲ ಅಳವಡಿಸ್ಕೊಂಡು, ಮತ್ತು ಇದಿದೆ ನಿಮ್ಮದು ನಿರ್ದಿಷ್ಟವಾಗಿ ಬೆಂಡ್ ಆಗಬಾರ್ದು, ಸ್ಟೂಲ್ ಸರಿಸುವಂಗಿಲ್ಲ, ಸ್ಟೂಲ್ ಫಿಕ್ಸ್ ಇರಬೇಕು, ಬಾಡಿ ಮೂವ್ ಆಗ್ಬೋದು, ಬಿಟ್ಟರೆ ಸ್ಟೂಲನ್ನು ಎತ್ತುವಂಗಿಲ್ಲ. 10 ಸೆಕೆಂಡ್ಸ್ ಒಳಗೆ ಆಡಬೇಕು. ಈಗ ಪಕ್ಕದಲ್ಲಿ ಇದ್ದವ್ರ ಹತ್ರ ಗೈಡ್ ತಗೋಬೋದಾ? ಗೈಡೆನ್ಸ್ ಇರೋದಿಲ್ಲ. ಮತ್ತು ಡಬಲ್ಸ್ ಆಡುವ ಕೂಡ ಮಾತುಕತೆ ಅಥವಾ ಡೈರೆಕ್ಷನ್ ಕೂಡ ಇರೋಲ್ಲ. ರೆಫ್ರಿ ಇರ್ತಾರೆ, ರೆಫ್ರಿ ಕೇಳಿಕೊಂಡೇ ಸ್ಟಾರ್ಟ್ ಮಾಡಬೇಕಾಗ್ತದೆ. ಮತ್ತು ರಾಜ್ಯ ಮಟ್ಟದ್ದು ರಾಷ್ಟ್ರ ಮಟ್ಟದ್ದು ಯಾವುದೇ ಇರಲಿ ಕೂಡ ಒಂದೇ ನಿಯಮಿತವಾದ ಉದಾಹರಣೆ ಬೋರ್ಡ್ಗಳು ನೀವು ಕಲ್ಪನೆ ಮಾಡ್ತೀರಿ. ಒಂದು ಕಡೆ 5 ದೊಡ್ಡ ಕಟ್ಟಿಂದ ಇರ್ತದೆ, ಹೌದು, ಕೆಲವೊಂದು ಸಣ್ಣ ಕಟ್ಟಿಂದ ಇರ್ತದೆ. ಹಾಗಿಲ್ಲ, ಬೇಸಿಕ್ ಒಳಗಿರೋದು 29 ಇಂಚಸ್ಸೇ ಅದು. ಸರ್ಫೇಸ್ 29 ಇಂಚಸ್ಸೇ ಇರ್ತದೆ. ಕಟ್ಟುಗಳು ಅಲ್ಲಿರೋ ಸೈಜು 3x2 ಸಾದಾ 3x2 ಸಾಮಾನ್ಯ ಬೋರ್ಡೇ ಇರ್ತಾ. ಬಿಟ್ಟರೆ 5 ಇಂಚಿಂದು 4 ಇಂಚಿಂದೆಲ್ಲ ದೊಡ್ಡ ಬೋರ್ಡ್ಗಳೆಲ್ಲ ಇರೋಲ್ಲ. ಅದೊಂದು ತಪ್ಪು ಕಲ್ಪನೆ ಇದೆ. ಕ್ಲಬ್ ಗಿವ್ನಲ್ಲೆಲ್ಲ 5 ಇಂಚಿನ ದೊಡ್ಡ ಇರ್ತಾರೆ. ಮತ್ತೇನಂತೆ ಸ್ವಾಭಾವಿಕ ಕೇರಂ ಬೋರ್ಡ್ ದೊಡ್ಡದಿದೆ ಅಂದ್ರೆ ಅದು ಚೆನ್ನಾಗಿರೋದು, ಕ್ವಾಲಿಟಿ ಇರೋದು, ಆ ಒಂದು ಭಾವನೆ ಸಹ ಜನರಲ್ಲಿದೆ. ಮತ್ತೊಂದು ವಿಷಯ ನಿಮ್ಗೆ ಹೇಳ್ಬೇಕಂದ್ರೆ, ಲಾಸ್ಟ್ ಮಂತ್ ವರ್ಲ್ಡ್ ಕಪ್ ಆಯ್ತು USA-ದಲ್ಲಿ. ಅಲ್ಲಿ ಕ್ಯಾರಮ್ ಬೋರ್ಡ್ ಇಟ್ಟಿದ್ದಂಥ ಬೋರ್ಡ್ 3x2 ಸೈಜ್. ಅದಕ್ಕೆ ಎಷ್ಟು ರೇಟ್ ಇರ್ಬೋದು ಗೊತ್ತಿದೆಯಾ? ಐಡಿಯಾ ಇಲ್ಲ. ಅಂದಾಜು ಹೇಳಿ, ಸುಮ್ಮನೆ ಅಂದಾಜು. ರಾಷ್ಟ್ರೀಯ ಮಟ್ಟದ್ದು ಬೋರ್ಡ್ ಆದ್ರೆ ಒಂದು 1.5-2 ಲಕ್ಷ. ನೋಡಿ, ಸಾಮಾನ್ಯವಾಗಿ ಏನಾಗ್ತದೆ, ನೀವು ಯಾವುದೇ ನೀವು ಹೇಳಿ ಸರಿ ಉಂಟು, ಯಾವುದೇ ಇದಾದರೆ ಕೇವಲ 13,000 ರೂಪಾಯಿ ಇದೆ ಆ ಬೋರ್ಡಿಗೆ. ಅದು ಕೂಡ ತರಿಸಿಟ್ಟಿದ್ದೇನೆ ನಮ್ಮದು ಬೋರ್ಡ್. ಅಂದರೆ ನಾನು ಹೇಳೋದೇನಂದ್ರೆ ಕ್ಯಾರಮ್ ಎಷ್ಟು ಚೀಪ್ ಇದೆ ಹೇಳುವಂಥದ್ದು ಹೇಳ್ತಾ ಇದ್ದೇನೆ. ಒಂದು 13,000 ರೂಪಾಯಿಗೆ ವರ್ಲ್ಡ್ ಕಪ್ನಲ್ಲಿ ಆಡುವಂಥ ಬೋರ್ಡ್ಗಳೇ ಆ ಟೈಪನ್ನು ಕೂಡ ನಮ್ಮಲ್ಲಿ ಏನು ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಅದೇ ವ್ಯವಸ್ಥೆಯನ್ನು ಮಾಡಿ ಗೆದ್ದರೆ 1 ಕೋಟಿ ಸಿಗತ್ತೆ ಅಂತ ನೀವು ಹೇಳೋದು. ಹೌದು. ಭಾಳ ಮಂದಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಗೋಕೇಶ್ವರ್ ಮೊನ್ನೆ ಚೆಸ್ನಲ್ಲಿ ವಿನ್ ಆದ್ರಲ್ಲ, ಅದೇ ಪ್ರಕಾರ ಕೇವಲ 17 ವರ್ಷದ ಆಂಧ್ರದ ಹುಡುಗಿ ಈ ಸಲ ವರ್ಲ್ಡ್ ಕಪ್ನಲ್ಲಿ 17 ವರ್ಷದವಳು ಪ್ರಥಮ ಪ್ರೈಸ್ ತೊಗೊಂಡು ಅವಳು ಕ್ಯಾರಮ್ನಲ್ಲಿ ಅವಳ ಲೈಫೇ ಸೆಟ್ಲ್ ಆಯಿತು. ಜಾಬು ಕೂಡ ಸಿಗ್ತದೆ, ಅದರ ಅವಕಾಶ ಇದೆ. ಈಗ ನೀವು ಜಸ್ಟ್ ಈಗ ಹೇಳಿದ್ರಿ ಕ್ಯಾರಮಿನ ಉಪಯೋಗ ಅಥವಾ ಇದೇನಂತ. ಈಗ ಮಕ್ಕಳಿಗೆ ಈಗ ಸಾಮಾನ್ಯವಾಗಿ ನಮ್ಮ ಕಡೆ ಅಥವಾ ಎಲ್ಲ ಕಡೆ ಏನಿದೆ, ಕ್ಯಾರಮ್ ಮಾಡೋದು ಅಂದ್ರೆ ಒಂದು ಕಾಲಹರಣಕ್ಕೆ, ಟೈಮ್ ಪಾಸಿಗೆ, ಖುಷಿಗೂ ಆಡೋದು ಅಂತ. ಅದರಿಂದ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಗೊತ್ತಿಲ್ಲ ಬಹುತೇಕರಿಗೆ. ಆ ನಿಟ್ಟಿನಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಅದು ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಒಂದು ಬುಟ್ಟಿ ಹೆಣೆಯೋ ಹುಡುಗ RM ಶಂಕರ್ ಹೇಳೋ 2000 ವರ್ಲ್ಡ್ ಚಾಂಪಿಯನ್ ಆದ, ಸ್ಟೇಟ್ ಚಾಂಪಿಯನ್ ಆದ, ನಂತರ ಹಾಗೂ ಅವರು ನ್ಯಾಷನಲ್ ಚಾಂಪಿಯನ್ ಆದರು ಕಂಟಿನ್ಯೂ 2 ವರ್ಷ. ನಂತರ ಇಂಟರ್ನ್ಯಾಷನಲ್ ಚಾಂಪಿಯನ್ ಕೂಡ ಆದರು RM ಶಂಕರ್ ಹೇಳಿ. ನಾನು ಹೇಳಿದ್ನಲ್ಲ, ಸಿರ್ಸಿ ಕರ್ಕೊಂಡ್ಬಂದಿದ್ದೆ. ಲಾಸ್ಟ್ ಇಯರ್ ಬಂದಿದ್ರು, ಸಿರ್ಸಿ ಕೂಡ ಬಂದು ಸಿರ್ಸಿಲೇ ವಿನ್ ಆದರು ಅವರು.
ನಾವೇ ಮಾಡಿದಾಗಿತ್ತು ಟೂರ್ನಮೆಂಟ್. ಓಕೆ. ಲಾಸ್ಟ್ ಇಯರ್ ಮಾರ್ಚ್ 1, 2, 3ಕ್ಕೆ ಇಲ್ಲಿ ಗಾಣಿಗರ ಸಮುದಾಯ ಭವನದಲ್ಲಿ ರಾಜ್ಯ ರ್ಯಾಂಕಿಂಗ್ ಟೂರ್ನಮೆಂಟ್ ಪ್ರಪ್ರಥಮವಾಗಿ ನಮ್ಮ ಉತ್ತರ ಕನ್ನಡದಲ್ಲಿ ಪ್ರಪ್ರಥಮ ಬೆಂಗಳೂರು ಬಿಟ್ಟು ಇಲ್ಲೇ ಮಾಡಿಸಿದೆ. ಅಲ್ಲಿ ಕೂಡ ಬಂದಿದ್ದರು, ಆಡಿದರು, ಅವರೇ ವಿನ್ ಆಗಿದ್ದಾರೆ. ಹೀಗಾಗಿ ಅಲ್ಲಿ ಅವರು ಆ ಕಲಾಸಿ ಪಾಳ್ಯದಲ್ಲಿದ್ದಂಥ ಹುಡುಗರಿಗೆ ಏರ್ಲೈನ್ಸ್ನ ಜಾಬ್ ಸಿಕ್ತು. ಓಕೆ. ಅವ್ರ ಜೀವನ ಅದರಿಂದ ಆಯಿತು. ನಂತರದಲ್ಲಿ ಈಗ ಕರೆಂಟ್ ಚಾಂಪಿಯನು ಜಹೀರ್ ಪಾಷಾ ಹೇಳಿದ್ದಾರೆ ಬೆಂಗಳೂರಿನಲ್ಲಿ. ಅವರು RBIದಲ್ಲಿ ಜಾಬ್ ಸಿಕ್ತು. RBIದಲ್ಲಿ ಸೆಕೆಂಡ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಈಗೆಲ್ಲ ಹೇಳಿದೆ ನಾನು ನಿಮಗೆ ಕೆಲವೊಂದೆಲ್ಲ ಇದು ಆ ಪ್ಲೇಯರ್ಸಿಗೆಲ್ಲ ಬ್ಯಾಂಕು, LIC ಮತ್ತು RBI, ಹೀಗೆ ಬೇರೆ ಬೇರೆ ಆಯಿಲ್ ಕಂಪನಿ, PSPB ಹೇಳಿದೆ, ಆಯಿಲ್ ಕಂಪನಿ, ಅವರಿಗೆಲ್ಲ ಕಾಯ್ತಾ ಇರ್ತಾರೆ. ಆ ಸ್ಪೋರ್ಟ್ಸ್ ಕೊಟ್ಟು ಅಂದರೆ ನ್ಯಾಷನಲ್ಸ್ನಲ್ಲಿ 8ರ ಒಳಗೆ ಬಂದರೆ ಕೆಟಗರೀಸ್ ಇದೆ. ಮತ್ತು 12 ವರ್ಷ, 14 ವರ್ಷ, 21 ವರ್ಷ ಅದ್ರ ಮೇಲೆ ಇರ್ತದೆ. ಆ ಕೆಟಗರಿ ಒಳಗೆ ಆ ಲೆವೆಲ್ಲಿಗೆ ಆಟ ಆಡಿದ್ರೆ ಅವರಿಗೆ ಅದರೊಳಗೆ ಜಾಬ್ ಸಿಗ್ತದೆ ಮತ್ತು ಅವ್ರ ಲೈಫ್ ಸೆಟ್ಲ್ ಆಗ್ತದೆ ಹೇಳುವಂಥದ್ದು ಭಾಳ ಜನರಿಗೆ ಕಲ್ಪನೆ ಇಲ್ಲ. ಪೇರೆಂಟ್ಸಿಗೆ ಕೂಡ ಕಲ್ಪನೆ ಇರೋದಿಲ್ಲ. ಏನೋ ಕೆರ ಮಾಡಿಬಿಟ್ರೆ ಏನಾಗ್ಬಿಡ್ತದೆ ಏನೋ ಹೇಳುವಂಥದ್ದು ಇಲ್ಲ. ಸಾಧನೆ ಮಾಡಿದ್ರೆ 100% ಅವ್ರಿಗೆ ಅದರೊಳಗೆ ಲೈಫ್ ಸೆಟ್ಲ್ ಆಗ್ತದೆ ಮತ್ತು ಒಂದು ರೆಕಗ್ನಿಷನ್ ಕೂಡ ಆಗ್ತದೆ. ಈಗ ನಮ್ಮ ಜಿಲ್ಲೆಯಿಂದ ಅಥವಾ ಈ ಭಾಗದಿಂದ ಎಂಥ ರಾಷ್ಟ್ರೀಯ ಮಟ್ಟದಲ್ಲಿ ಆಟವನ್ನು ಆಡತಕ್ಕಂಥ ಯಾರು ಆಟಗಾರರು ಇದ್ದಾರಾ? ಇದ್ದಾರೆ, ಹೇಳಲಿಕ್ಕೂ ಖುಷಿಯಾಗಿ. ಯಾಕಂದರೆ ನಮ್ಮ ಮನೆಯೊಳಗೆ ಮನೆಯವರು ಕೂಡ ರಾಷ್ಟ್ರಮಟ್ಟದ ಆಟಕ್ಕೆ ನಿಮ್ಮ ಧರ್ಮಪತ್ನಿ ಆಡ್ತಾ ಇದ್ದಾರೆ. ಅದು ಮತ್ತೇನು ಕಲ್ತಿದ್ದು ಅಂದರೆ ಆಫ್ಟರ್ ಮ್ಯಾರೇಜೇ ಕಲ್ತಿದ್ದು ನಮ್ಮ ಆಟ ನೋಡಿಕೊಂಡು ಮಕ್ಕಳಿಗೆ ಕಲಿಸ್ಬೇಕು ಹೇಳುವಂಥ ನಮ್ಮ 2 ಹುಡುಗರಿದ್ದಾರೆ ಪತ್ರಿಕಾರ್ಥಿಗಳು. ಮಕ್ಕಳು ಆಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಕಲಿಸ್ಲಿಕ್ಕೆ ಹೋಗಿ ಮನೆಯವರು ಕೂಡ ಆಡಿ ಈಗ ರಾಷ್ಟ್ರ ಆಡ್ತಾ ಇದ್ದಾರೆ ಸಿರ್ಸಿಯಿಂದ. 2 ಹುಡುಗರು ಕೂಡ ನ್ಯಾಷನಲ್ಸಿಗೆ ಆಡಿದ್ದಾರೆ, ಇಬ್ಬರು. ಅದರ ನಂತರದಲ್ಲಿ ಖುಷಿ ಆಗ್ತದೆ ಅಂದರೆ ಈಗ ಒಂದು 10ರಿಂದ 15 ಹುಡುಗರು ಅಂಡರ್ 21 ವರ್ಷ 15 ಹುಡುಗರು ನಮ್ಮ ಸ್ಫೂರ್ತಿಯಿಂದ ಕರ್ನಾಟಕಕ್ಕೆ ಆಡ್ತಾ ಇದ್ದಾರೆ, ರಾಷ್ಟ್ರಮಟ್ಟಕ್ಕೆ ಆಡ್ತಾ ಇದ್ದಾರೆ. ಓಕೆ. ಈಗ ಯಾರಿಗಾದರೂ ಕೇರಂ ಬಗ್ಗೆ ಏನೂ ಬೇಸಿಕ್ಸು ಗೊತ್ತಿಲ್ಲ ಅಥವಾ ಅದು ಕಲಿಬೇಕು ಅಂತ ಆಸಕ್ತಿ ಇದೆ ಹೇಳಾದರೆ ಈಗ ಶಿರ್ಸಿಯಲ್ಲಿ ಅಥವಾ ನಿಮ್ಮ ಸಂಸ್ಥೆಯಲ್ಲಿ ಅವಕಾಶ ಇದೆ, ಅವರಿಗೆ ಟ್ರೈನ್ ಮಾಡ್ತೀರಾ? ಅದು ಹೆಂಗೆ ಅದು? ಹಾಂ, ಅವಕಾಶಗಳು ಮಾಡೋ ಸಲುವಾಗಿ ನಾನು ಸ್ಫೂರ್ತಿ ಕೇರಂ ಅಸೋಸಿಯೇಷನ್ ಮಾಡಿದ್ದು. ಯಾಕಂದರೆ ಕೆಲವರಿಗೆ ಇಂಟ್ರೆಸ್ಟ್ ಇರ್ತದೆ ಅಥವಾ ಕೆಲವ್ರಿಗೆ ಮನೇಲಿ ಬೋರ್ಡು ಇರ್ತದೆ, ಆಡ್ಲಿಕ್ಕೆ ಜನ ಇಲ್ಲ. ಸೊ ನಮ್ಮಲ್ಲಿ ಏನಾಗ್ತದೆ ಅಂದರೆ ಯಾರ್ಯಾರು ಬೇಸಿಕ್ಕಿಂದ ಹಿಡಿದು ರಾಷ್ಟ್ರಮಟ್ಟಕ್ಕೆ ಎಲ್ಲಿ ತನಕ ಹೋಗ್ತಾರೆ ಆ ಲೆವೆಲಿನ ಆಟಗಾರರು ಕೂಡ ಸಿಗ್ತಾರೆ. ಪ್ಲಸ್ ವೆರಿ ಇಂಪಾರ್ಟೆಂಟ್ ಒಂದು ಗ್ಯಾದರಿಂಗ್ ಆಗ್ತದೆ, ಒಂದು ಕೂತ್ಕೊಂಡು ಸಂಜೆ ಹೊತ್ತಿಗೆ ಆಡಲಿಕ್ಕೆ ಒಂದು ಜನರು ಸಿಗ್ತಾರೆ ಅವರಿಗೆ. ಸೊ ಅವರ ಲೆವೆಲ್ ಆಟಗಾರನ ಆಡಲಿಕ್ಕೆ ಅವಕಾಶ ಆಗಲಿರ್ತದೆ. ಬೆಳಗ್ಗೆ 9ರಿಂದ ರಾತ್ರಿ 9 ತನಕ ನಮ್ಮಲ್ಲಿ ಆಡಲಿಕ್ಕೆ ಬೇಕಾದಷ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಆಡ್ಬೋದು, ನಿರಂತರವಾಗಿ ಆಡಬಹುದು. ಯಾಕಂದರೆ ಟೈಮ್ ತೊಗೊಳ್ತದೆ. ಮಕ್ಕಳು ಅಥವಾ ಯಾರೇ ಇರಲಿ ಆಡ್ಲಿಕ್ಕೆ ಹೋದರೂ ಕೂಡ ಇಮಿಡಿಯೇಟಾಗಿ ಫಲ ಪಡೋದಲ್ಲ, ಅದನ್ನು ಆಡ್ತಾ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದ್ರೆ ಅವಕಾಶಗಳು ಕನಿಷ್ಠ ಒಂದು 3 ವರ್ಷ ಶ್ರಮ ಹಾಕಿದ್ರು, ಕನಿಷ್ಠ ಒಂದು 2ರಿಂದ 3 ವರ್ಷ ಆಡಿದ್ರು ಕೂಡ ಅವರಿಗೆ ಒಂದು ರಾಜ್ಯ ಮಟ್ಟಕ್ಕೆ ಹೋಗಲಿಕ್ಕೆ ತಯಾರು ಮಾಡ್ತೇನೆ ಅನ್ನೋಂಥ ವಿಶ್ವಾಸ ಇದೆ. ಆಲ್ರೆಡಿ ಪ್ರೂವ್ ಆಗಿದೆ, ಮಾಡಿದ್ದೇನೆ. ಸೊ ಅಷ್ಟು ಬೇಕಾಗ್ತದೆ. ಯಾಕಂದ್ರೆ ಬೇಸಿಕ್ ಆಡೋ ಕಲ್ತ್ಕೊಂಡ್ರೆ ಬೇಸಿಕ್ ಕಲ್ತು ಅವರಿಗೆ ಟೆಕ್ನಿಕ್ ಹೆಚ್ಚಿಗೆ, ಕೌಶಲ್ಯತೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಒಂದು ತರಬೇತಿ ಬೇಕಾಗ್ತದೆ. ಆ ನಿಟ್ಟಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಒಟ್ಟಾರೆಯಾಗಿ ನಮ್ಮ ಭಾಗದ ಪಾಲಕರಿಗೆ, ಮಕ್ಕಳಿಗೆ ಅಥವಾ ಈ ಕೇರಂ ಆಸಕ್ತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಹಾಂ, ಮೊದಲಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಸಾಮಾನ್ಯವಾಗಿ ಕೋವಿಡ್ನಲ್ಲಂತೂ ಸಾಮಾನ್ಯ ಮನೆ ಒಳಗೆ ಕೂಡ ಕೇರಂ ಆಡಿದ್ರು ಜನ. ಅಲ್ಲಿ ಆಡೋದ್ರಿಂದ ನಾ ಹೇಳೋದೇನೆಂದರೆ ಬೇಸಿಕ್ ಆಟವನ್ನು ತಪ್ಪಿಸಬೇಡಿ. ಈ ರಾಷ್ಟ್ರೀಯ ನಿಯಮಾನುಸಾರವಾಗಿ ಆಡಿದ್ರೆ ಹೆಂಗಿದ್ರು ಪೀಸ್ ಹಾಕೋದೇ, ಯಾವುದೂ ಚೇಂಜಸ್ ಇಲ್ಲ. ಈಗ ನಮ್ಮ ವಾಲಿಬಾಲ್ನಲ್ಲಿ ಸ್ಮ್ಯಾಶು ಮತ್ತು ಕೊಡ್ಡ ಆಟ ಇದ್ದಂಗೆ ಆಡ್ತೀರಿ ನೀವು, ಪೀಸ್ ಹಾಕೋದೆ. ತಂಬಂದು ಮಕ್ಕಳಿಗೆ ಆಡಿಸಿ ನೀವು ಕಲ್ತುಕೊಳ್ಳಿ. ಮತ್ತು ವೆರಿ ಇಂಪಾರ್ಟೆಂಟ್, ಈ ಶಾಲಾ ಕಾಲೇಜಿನಲ್ಲಿ ಅಲ್ಲೂ ಕೂಡ ಕ್ಯಾರಮ್ ಇಂಟ್ರೊಡ್ಯೂಸ್ ಆದರೆ ಈ ಪ್ರತಿಭಾ ಕಾರಂಜಿ ಒಳಗಾಗಲಿ ಇದರೊಳಗಲ್ಲಿ ಯಾವುದು ಕ್ಯಾರಮ್ ಬಗ್ಗೆ ಅಷ್ಟು ಇದಿಲ್ಲ. ಹೀಗಾಗಿ ಅಲ್ಲಿ ಇಂಟ್ರೊಡ್ಯೂಸ್ ಆಯಿತು ಅಂದರೆ ಮಕ್ಕಳಿಗೂ ಕೂಡ ಒಂದು ಅಲ್ಲಿ ಆಡ್ಕೊಳ್ತಾರೆ, ಅವರಿಗೊಂದು ಇದು ಸಿಕ್ತು. ಪ್ಲಸ್ ಈ ಮನೆಯಲ್ಲಿ ಕೂಡ ಮಕ್ಕಳಿಗೆ ಸ್ವಲ್ಪ ಪ್ರೋತ್ಸಾಹ ಮಾಡಿದ್ರೆ, ಇಂಟ್ರೆಸ್ಟ್ ಇದ್ದರೆ ಅವರಿಗೆ ಅದನ್ನು ಅದ್ರ ಮಧ್ಯೆ ಆಡಿಸಿದ್ರೆ ಅವರು ಡೆಫಿನೆಟಾಗಿ ಅವರಿಗೊಂದು ಅವ್ರ ಜೀವನ ಕಟ್ಟುಗಳಿಗೆ ಕೂಡ ಆ ಸಾಧ್ಯತೆ ಹೇಳುವಂಥ ನಮ್ಮ ಕಣ್ಣೆದುರಿಗೆ ನಿದರ್ಶನ ಇರೋದಕ್ಕೆ ನಾನು ಕೇಳ್ಕೊಳ್ಳೋದೇನೆಂದರೆ ಅವರಿಗೆ ಕ್ಯಾರಮ್ ಆಡ್ತೀರಾ, ಅದು ಆಡಿಸಿ, ರಾಷ್ಟ್ರೀಯ ನಿಯಮಾನುಸಾರವಾಗಿ ತಮ್ಮೊಳಗೆ ರೂಲ್ಸ್ ಪ್ರಕಾರನೇ ಆಡಿಸಿ ಹೇಳುವಂಥದ್ದು ಕೇಳ್ಕೊಳ್ತೀನಿ. ಓಕೆ. ಈಗ ನೀವೊಂದು ವಿಷಯ ಪ್ರಸ್ತಾಪ ಮಾಡಿದ್ರಿ, ಶಾಲೆಯಲ್ಲಿ ಈಗ ಏನು ಪ್ರಾಥಮಿಕ ಹಂತದಲ್ಲಿ ಈಗ ಏನು ಪ್ರತಿಭಾ ಕಾರಂಜಿಯಲ್ಲಿ ಚೆಸ್ ಇರುತ್ತೆ, ಬಾಕಿದೆಲ್ಲ ಕೆಲವೊಂದಷ್ಟು ಆಟಗಳಿರುತ್ತೆ.
ಆದರೆ ಮಕ್ಕಳಿಗೆ ಕೇರಮ್ನ ಒಂದು ಅವಕಾಶ ಮಾಡಿಕೊಟ್ರೆ ಅದರಲ್ಲೂ ಸಹ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ. ಈ ನಿಟ್ಟಿನಲ್ಲಿ ನೀವು ಈಗ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ನಿಮ್ಮ ಅಸೋಸಿಯೇಷನ್ ವತಿಯಿಂದ ಏನಾದ್ರು ಕೆಲಸಗಳು ಮಾಡಿದ್ದೀರಾ? ಹಾಂ, ಅಸೋಸಿಯೇಷನಲ್ಲೆಲ್ಲ ಈಗಾಗಲೇ ನಾನು ಇದ್ರ ಬಗ್ಗೆ ಎಲ್ಲ ಹೇಳಿದ್ದೇನೆ. ಬಟ್ ಕೆಲವೊಂದೇನೋ ಅಲ್ಲಿ ಹಿಡನ್ ಏನೋ ಇದಿರ್ತದೆ. ನಾವು ಹಿಡಿದು ಉದಾಹರಣೆ ಇಲ್ಲೇ ನಮ್ಮ ಜಿಲ್ಲಾ ಪಂಚಾಯತ್ ಇದೆಲ್ಲ ಈ ಕಾರವಾರದಲ್ಲೆಲ್ಲ ಇದೆಯಲ್ಲ, ಈಗ ಲಾಸ್ಟ್ 2022 ಪ್ರೇರಣಾ 2022 ಮಾಡಿದ್ರು ಕಾರವಾರದಲ್ಲಿ. ಕ್ಯಾರಮ್ ಮಾಡಿದರು, ಕ್ಯಾರಮ್ ಕೂಡ ಇದು ಮಾಡಿದ್ರು. ಅಂದರೆ ಬ್ಯಾಡ್ಮಿಂಟನ್ನು, ಚೆಸ್ಸು ಮತ್ತು ಕ್ಯಾರಮ್ 3 ಕಾರವಾರದಲ್ಲಿ ಮಾಡಿದ್ರು. ಅದು ನಂತರದಲ್ಲಿ ಅಲ್ಲಿಗೆ ಎಂಡ್ ಆಗೋಯ್ತು. ನಂತರದಲ್ಲಿ ಈಗ ಮುಂದಿನ ವರ್ಷ ಅದು ಕ್ಯಾರಮ್ ಅದರೊಳಗೆ ಸೇರಲಿಲ್ಲ. ಆದರೆ ಅವಾಗ ಹೇಳಿದ್ದೇನಿತ್ತು ಅಂದರೆ ನಮ್ಮ ಮಕ್ಕಳಿಗೆ ಸುತ್ತಮುತ್ತಲಿನ ಆಟಗಾರರಿಗೆ ಪ್ರೋತ್ಸಾಹ ಮಾಡೋ ಸಲುವಾಗಿ ಮಾಡ್ತಾ ಇದ್ದಿದ್ದು ಹೇಳುವಂಥದ್ದು ಮಾಡಿದಾಗಿತ್ತು ಕಾರ್ಯಕ್ರಮ. ಅಲ್ಲಿಗೆ ಸ್ಟಾಪ್ ಆಯ್ತು. ನಾನು ಹೇಳೋದು ಹೀಗೆ, ಅಂದರೆ ಈ ಶಾಲಾ ಕಾಲೇಜ್ ಲೆವೆಲಿಂದನೇ ಬಂದರೆ ಶಾಲೆಯಲ್ಲೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೆ ಡೆಫಿನೆಟಾಗಿ ಒಂದು ಹೋಗಲಿಕ್ಕೆ ಅವಕಾಶ ಇರ್ತದೆ. ಒಂದು ಎಲ್ಲರಿಗೂ, ಯಾಕಂದ್ರೆ ಈಗ ಹಳ್ಳಿ ಭಾಗದಿಂದ ಬರೋರಿಗೆ ನಗರಕ್ಕೆ ಬಂದು ಅದನ್ನ ಕಲೀಲಿಕ್ಕೆ ಅಂದ್ರೆ ಮನ್ಸಿದ್ರು ಸಹ ಅವಕಾಶಗಳು ಇರಲ್ಲ. ಬಟ್ ಶಾಲೆಯಲ್ಲಿ ಆ ಒಂದು ವ್ಯವಸ್ಥೆ ಬಂತೋಳಾದ್ರೆ ನಂತರದಲ್ಲಿ ಅಂದ್ರೆ ಅವ್ರಿಗೆ ಹೆಚ್ಚಿನ ಆಸಕ್ತಿ ಅಥವಾ ಹೆಚ್ಚಿನ ಮಾರ್ಗದರ್ಶನ ಬೇಕಿದ್ರೆ ಇಲ್ಲಿ ಬಂದು ಕಲಿಬೋದು ಅಂತ. ಮತ್ತು ಇದು ನಾ ಕೇಳ್ಕೊಳ್ಳೋದು ಅಂದರೆ ಅವರು ನನಗೆ ಈಗ ಶಾಲೆಯಲ್ಲಿ ಪಿ ಟೀಚರ್ ಹೇಳಿರ್ತಾರ, ಅವರಲ್ಲಿ ಕ್ಯಾರಮನ್ನು ಶಾಲೆಯಲ್ಲಿ ಆಡಿಸುವಂಥದ್ದನ್ನು ಸ್ವಲ್ಪ ಈ ನಿಟ್ಟಿನಲ್ಲಿ ಈ ಆಟದ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಮಾಹಿತಿ ತೆಗೆದುಕೊಂಡಂತೂ ನನ್ನ ಇದಿದೆ, ನನ್ನ ಪೂರ್ತಿ ಸಹಕಾರ ಇದೆ. ಅದನ್ನು ಅವರು ತೊಗೊಂಡು ಅದನ್ನು ಹುಡುಗರಿಗೆ ಇದು ಮಾಡಿಕೊಟ್ರೆ ನಮ್ಮ ಕೆಲಸ ಭಾಳ ಈಸಿ ಆಗ್ತದೆ ಮತ್ತು ಅವರಿಗೆ ಮಕ್ಕಳಿಗೂ ಕೂಡ ಒಂದು ಮುಂದೆ ಹೋಗಲಿಕ್ಕೆ ಅವಕಾಶಗಳು ಸಿಗ್ತವೆ. ಸರ್, ಈಗ ಇದೇ ಡಿಸೆಂಬರ್ 27, 28, 29 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂಥ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಹವ್ಯಕ ಸಾಧಕ ರತ್ನ ಹೇಳುವಂಥ ಒಂದು ಪ್ರಶಸ್ತಿಯನ್ನು ತಮಗೆ ನೀಡಿ ಗೌರವಿಸ್ತಾ ಇದ್ದಾರೆ. ನಿಮ್ಗೇನು ಅನ್ಸುತ್ತೆ? ಅಲ್ಲ, ತುಂಬ ಸಂತೋಷ ಆಯಿತು. ಮತ್ತು ಇದರಿಂದ ಜವಾಬ್ದಾರಿ ಕೂಡ ಉಂಟು. ಎಂತಕ್ಕಂದರೆ ಈ ಕ್ಯಾರಮ್ ಬಗ್ಗೆ ಮತ್ತು ಹೆಚ್ಚು ಜನರಿಗೆ ಮಾಹಿತಿ ಸಿಗಬೇಕು. ಮತ್ತು ನಮ್ಮ ಈ ಜಿಲ್ಲೆಯಿಂದ, ರಾಜ್ಯದಿಂದ, ಅಂದರೆ ಇದರಲ್ಲಿ ಒಲಿಂಪಿಕ್ಕಿಗೆ ಕೂಡ ಇದು ಮಾಡಬೇಕು ಹೇಳುವಂಥ ಎಲ್ಲ ಪ್ರಯತ್ನ ನಿಟ್ಟಿನಲ್ಲಿ ನಡೀತಾ ಇದೆ. ಸೊ ನಮ್ಮ ಈ ಕಡೆಯಿಂದ ಹೋಗಲಿಕ್ಕೆ ಹೆಚ್ಚು ಜನರಿಗೆ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಮತ್ತು ಅದರ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿಕ್ಕೂ ಕೂಡ ಒಂದು ಹುಮ್ಮಸ್ಸು ಅಂತ ಹೇಳುವಂಥದ್ದು ಈ ನಿಟ್ಟಿನಲ್ಲಿ ಇದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಚಂದ್ರಶೇಖರ್ ಭಟ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ತುಂಬ ಖುಷಿ ಆಯಿತು ಮತ್ತು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಯಾಕಂದರೆ ಪ್ರತಿಭೆಯನ್ನು ಹುಡುಕಿ ಅವರಿಂದ ಮಾಹಿತಿಯನ್ನು ಕೊಡಿಸುವಂಥ ಕೆಲಸ ತಮ್ಮಿಂದ ಆಗ್ತಾಯಿದೆ. ಹೀಗಾಗಿ ಇದಕ್ಕೆ ನಾನು ತುಂಬ ವಿಶ್ವಂಬರ ಟಿ ವಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತಾ, ಮತ್ತು ಮುಂದೆ ಸಾಕಷ್ಟು ಪ್ರತಿಭೆಗಳಿದ್ದಾರೆ, ಎಲ್ಲರಿಗೂ ಇದು ಕೊಟ್ಟಿದ್ದು ಎಲ್ಲರಿಗೂ ಮಾಹಿತಿ ಸಿಗಲಿ, ಎಲ್ಲ ಬೇರೆ ಬೇರೆ ವಿಷಯದಲ್ಲಿ ಮಾಹಿತಿ ಸಿಗಲಿ ಅಂತ ಕೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.